ಈಗ ಕಲ್ಲೊಂದ್ ಕಡೆ ಇರುತ್ತೆ, ಮರಳೊಂದ್ ಕಡೆ ಇರುತ್ತೆ, ನೀರೊಂದ್ ಕಡೆ ಇರುತ್ತೆ. ಓಕೆ, ಜನಗಳೆಲ್ಲ ಎಲ್ಲೆಲ್ಲೋ ಒಂದು ಬೇರೆ ಬೇರೆ ಕಡೆ ಇರುತ್ತೆ. ಅವ್ರೆಲ್ಲರೂ ಒಟ್ಟಿಗೆ ಬೆಸೆಯುವಂತ ಯಾವ್ದಾದ್ರು ಒಂದು ಸಿಮೆಂಟ್ ಇದೆ ಅಂತಂದ್ರೆ ನೋಡಿ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿವನ್. ಗುಡ್ ಈವ್ನಿಂಗ್ ಸರ್. ಮೊದಲಿಗೆ ನಿಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅದರ ಜೊತೆಗೆ ನಾನು ಈ KSOU ಪ್ರಾಯೋಜಿತ ನಮ್ಮ ಗುಂಜಾಳ್ ಸರ್ ನಮಗೆ ಬಹಳ ಹಳೆಯ ಸ್ನೇಹಿತರು ಮತ್ತು ಸಹೋದ್ಯೋಗಿ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಆಮೇಲೆ ನಾನು ನನ್ನ ಸಮಾರೋಪಕ್ಕಿಂತ ಹಿಂದೆ ಅವರು ಎಷ್ಟು ಒಂದು ತಿರುಗಾಟ ಪ್ರೇಮಿ ಅಂತಂದ್ರೆ ಅಕಾಡೆಮಿಕ್ ತಿರುಗಾಟ ಪ್ರೇಮಿ ಅಂತ ನಾನು ಕರಿತೀನಿ. ಅಕಾಡೆಮಿಕ್ ತಿರುಗಾಟ ಪ್ರೇಮಿ ಇಸ್ ವಾಂಡ್ರಿಂಗ್ ಅಕಾಡೆಮಿಕಲಿ. ಮೊದಲು ಇದರಲ್ಲಿದ್ದರು, ನಮ್ಮ ನಾಗಾರ್ಜುನ ಯೂನಿವರ್ಸಿಟಿನಲ್ಲಿ ಇದ್ದರು. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಯೂನಿವರ್ಸಿಟಿನಲ್ಲಿ ಅನೇಕ ವರ್ಷಗಳು ಕೆಲಸ ಮಾಡಿದ್ರು. ಅಲ್ಲಿಂದ ಸಿಲ್ಚರ್ಗೆ ಹೋದ್ರು, ಅಸ್ಸಾಮಲ್ಲಿ. ಸಿಲ್ಚರ್ ಅಸ್ಸಾಮಲ್ಲಿ ಕೇಳಿದಿರಲ್ಲ, ಎಷ್ಟು ಗುಡ್ಡಗಾಡಿನ ಪ್ರದೇಶ, ಅಷ್ಟು ಇದು ಅಂತ. ನೀವು ಯಾರೋ ಹೋಗಿ ಕ್ಯಾಂಪು ಇಲ್ಲಿ ಮೈಸೂರು ಪಕ್ಕದಲ್ಲೇ, ಮೈಸೂರೇ ಇದು, ಮಲ್ಟಿ ಕ್ಯಾಪ್ನಹಳ್ಳಿ ಹಳ್ಳಿ ಅಂತ ಹೆಸರಿದೆ ಅಷ್ಟೇ. ನೀವು ಮೈಸೂರಲ್ಲೇ ಇದ್ದೀರಿ, ಮೈಸೂರೇ, ಎಕ್ಸ್ಟೆಂಡೆಡ್ ಮೈಸೂರು. ಸೊ ನಿಮಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಅವ್ರು ಇಲ್ಲಿ ಮಾಡಿದ್ದಾರೆ. ಇದ್ದಿದ್ರೆ ಯಾವುದಾದ್ರೂ ಒಂದು ಆರ್ಡಿನಲ್ಲಿ ಮಾಡಬೇಕಾಗಿತ್ತು ಆ್ಯಕ್ಚುಲಿ. HP ಕೋಟೆ, ಸರ್ಗೂರು, ಇಂಥ ಕಡೆ HP ಕೋಟೆ, ಸರ್ಗೂರ್ನವ್ರು ಇದ್ದಾರಲ್ಲ ಈಗ ಸ್ನೇಹಿತರು. ಸೊ ಅಂಥ ಕಡೆ ಮಾಡಿದರೆ ನಿಮ್ಗೆ ಇನ್ನೂ ಈಗೇನು ಭಾವುಕವಾಗಿ ಮಾತಾಡಿದ್ರಿ ಇದ್ರ 10ರಷ್ಟು ಭಾವುಕವಾಗಿ ಮಾತಾಡ್ತಿದ್ರಿ. ಆಮೇಲೆ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರಿ. ಕಷ್ಟ ಆಗ್ಬೋದಲ್ಲ ಹೋಗಿ ಉಳಿಯೋದು, 5 ದಿವಸ ಮಾಡೋದು ಅದೆಲ್ಲ, ಆದರೆ ನಿಮ್ಗೆ ಅನುಭವಗಳು ಅಷ್ಟು ದಟ್ಟವಾಗಿ ಆಗಿರೋದು ಇರಲಿ. ಅದನ್ನು ನೆಕ್ಸ್ಟ್ ಬ್ಯಾಚಲ್ಲಿ ಯಾವಾಗಾದರೂ ಮಾಡೋದಕ್ಕೆ ಅವಕಾಶ ಇದ್ದರೆ ಮಾಡುವಂತೆ. ಹಾಗಾಗಿ ಇಲ್ಲಿ ಬರೋದಕ್ಕೇನೆ ಕೆಲವರು ಕಷ್ಟ, ನೋವು, ನಲಿವು ಇನ್ನೊಂದೆಲ್ಲ ಹೇಳ್ತಾ ಇದ್ರಲ್ಲ. ಅವರು ಅಸ್ಸಾಂ ಸಿಲ್ಚರ್ನಲ್ಲಿ ಹೆಂಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದರು. ಗೌರ್ಮೆಂಟ್ ಕೆಲಸ ಬಿಡಿ ಸರ್, ಹೋಗ್ಬೋದು, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳ್ಬೋದು ಇವೆಲ್ಲ. ಆದರೆ ಅದಷ್ಟೇ ಪಾಯಿಂಟ್ ಅಲ್ಲ. ಯಾರೋ ಒಬ್ರು ಹೆಣ್ಮಕ್ಳು ಹೇಳಿದ್ರು, ಹಣದ ವಿಚಾರ ಅಷ್ಟೇ ಅಲ್ಲ, ಈಸ್ ಪೇಡ್ ಅಟೆನ್ಷನ್. ಅದಾದಮೇಲೆ ಮತ್ತೆ ನಮ್ಮ ಮಹಿಳಾ ಯೂನಿವರ್ಸಿಟಿಗೆ ಬಂದರು. ಕರ್ನಾಟಕ ರಾಜ್ಯ ಮಹಿಳಾ ಯೂನಿವರ್ಸಿಟಿ ಅಕ್ಕಮಹಾದೇವಿ ಹೆಸರಲ್ಲಿ ಮಾಡಿದ್ದೀವಲ್ಲ ಬಿಜಾಪುರದಲ್ಲಿ, ವಿಜಯಪುರ ಅಂತ ಕರಿತೀವಿ ಈಗ, ಅಲ್ಲಿಗೆ ಬಂದರು. ಅಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಕೆಲಸ ಮಾಡಿದ್ದಾದ್ಮೇಲೆ ಮತ್ತೆ ಅವರು ಆ ಯೂನಿವರ್ಸಿಟಿಯವ್ರು ಬಿಡಲಿಲ್ಲ. ನಾವೇ ಕರ್ನಾಟಕದವರೇ ಕರೆಸ್ಕೊಂಡ್ವಿ ಅವ್ರನ್ನ, ಇಲ್ಲಿ ಬೇಕು ಬನ್ನಿ ನಿಮ್ಮ ಸೇವೆ ಅಂತ. ಇಲ್ಲಿ ಬಂದು ಸ್ವಲ್ಪ ದಿವಸ ಆದ ತಕ್ಷಣ ಅವ್ರು ಬಿಡಲಿಲ್ಲ, ನಿಮ್ಮ ಸೇವೆ ನಮಗೆ ಬೇಕು ಅಂತ ಮತ್ತೆ ಅಸ್ಸಾಂನವ್ರು ಕರೆಸ್ಕೊಂಡ್ರು. ಅಸ್ಸಾಂನಿಂದ ಮತ್ತೆ ಅವರು ಕೆಲವು ಕಾರಣಗಳಿಗೋಸ್ಕರ, ಫ್ಯಾಮಿಲಿ ಮತ್ತು ತನ್ನ ಕೆಲವು ಕಾರಣಗಳಿಗೋಸ್ಕರ ಕೊನೆಯಲ್ಲಿ ಅವರು ಕುವೆಂಪು ಯೂನಿವರ್ಸಿಟಿಗೆ ಬಂದು, ಕುವೆಂಪು ಯೂನಿವರ್ಸಿಟಿನಲ್ಲೂ ಕೂಡ ಅನೇಕ ವರ್ಷಗಳು ಕೆಲಸ ಮಾಡಿ, ಅನೇಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ, ಸಂಶೋಧನೆಯನ್ನು ಹೇಳಿಕೊಟ್ಟು ಕೊನೆಗೆ ಅಲ್ಲಿ ನಿವೃತ್ತರಾದರು. ನಿವೃತ್ತರಾದ ಮೇಲೂ ಕೂಡ ಅವರ ಸೇವೆ ಅಲ್ಲಿಗೆ ನಿಲ್ಲಲಿಲ್ಲ. ಶರಣಪ್ಪ ಸರ್ ಅವರು ಒಟ್ಟಿಗೆ ಬಹಳ ಅಗಾಧವಾದ ಒಳ್ಳೆಯ ಸ್ನೇಹಿತರು. ಶರಣಪ್ಪ ಸರ್ ಅಲ್ಲಿ ದಾವಣಗೆರೆಯಲ್ಲಿ VC ಆಗಿದ್ದಾಗ ಅವರು ತುಂಬ ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ಮತ್ತೆ ಇಲ್ಲಿ MSW ಶುರು ಮಾಡಬೇಕು ಅಂತೇಳಿ ಅವ್ರನ್ನ ಅಲ್ಲಿಂದ ಇಲ್ಲಿ ನಮ್ಮ ಮೈಸೂರು ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕರೆಸ್ಕೊಂಡಿದ್ದಾರೆ. ಅಷ್ಟು ಅವರು ಬಹಳ ದೊಡ್ಡ, ಇನ್ನೂ ಅವ್ರಿಗೇನು ರೆಸ್ಟ್ ಅನ್ನೋದೇನಿಲ್ಲ. ಡೂಯಿಂಗ್ ಅನದರ್ ವರ್ಕ್ ಇಸ್ ಅ ರೆಸ್ಟ್ ಅಂತ ಅವ್ರ ಡೆಫಿನೇಷನ್. ಗುಂಜಾಳ್ ಸರ್ ಅವರ ಡೆಫಿನೇಷನ್ ಏನು ಅಂದರೆ, ರೆಸ್ಟ್ ಅಂದರೆ ಪರ್ಫಾರ್ಮಿಂಗ್ ಅನದರ್ ಟಾಸ್ಕ್ ಈಸ್ ರೆಸ್ಟ್ ಅಂತ. ಒಂದು ಮೊನಾಟನಿ ಆಗುತ್ತಲ್ಲ, ಯಾವುದೋ ಒಂದು ಕೆಲಸ ಮಾಡಿದ್ರೆ, ಸೊ ಮೊನಾಟನಿ ಇನ್ನೊಂದು ಕೆಲಸ ಮಾಡಿದ್ರೆ ಅದು ರೆಸ್ಟ್ ಅಂತ. ಸೊ ಆ ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ಹಾಗಾಗಿ ಅವರ ಒಂದು ಸಾರಥ್ಯದಲ್ಲಿ, ಅವರ ಒಂದು ನಿರ್ದೇಶನದಲ್ಲಿ, ಅವರ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು 5 ದಿನಗಳ ಸಮಾಜ ಕಾರ್ಯ ಶಿಬಿರ ಇಲ್ಲಿ ನಡೆದಿದೆ. ಈ ಸಮಾಜ ಕಾರ್ಯ ಶಿಬಿರ ಯಶಸ್ವಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಿಮ್ಮೆಲ್ಲ ಅಭಿಪ್ರಾಯ ನಾನು ಕೇಳಿಸ್ಕೊಂಡ್ರೆ ನೀವೆಲ್ಲರೂ ಕೂಡ ಭಾಳ ಅನುಭವಿಗಳು, ಆಮೇಲೆ ವಯಸ್ಸಿನಲ್ಲಿ ಕೂಡ ನಿಮಗೆ ಪ್ರೌಢಿಮೆಯನ್ನು ಪಡ್ಕೊಂಡಿರುವಂಥವ್ರು. ಯಾರೋ ಒಂದಷ್ಟು 3-4 ಜನರು ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡ್ರವರು, ಅವರು ಕೂಡ ಏನೋ ಕಾರಣಾಂತರಗಳಿಂದ ಅವರು ಬೇರೆ ಏನೋ ಕೆಲಸಗಳು ಮಾಡಿದ್ರೆ ವಿದ್ಯಾರ್ಥಿಗಳಾಗಿ ಇರ್ಬೋದು. ಆದರೆ ನೀವೆಲ್ಲರೂ ಕೂಡ ಅತ್ಯಂತ ಅನುಭವ ಇರೋದು. ಬೇರೆ ದೇಶಗಳಲ್ಲಿ ನಾನು ಹೇಳ್ತೀನಿ, ಬೇರೆ ದೇಶಗಳಲ್ಲಿ ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಮಿನಿಮಮ್ ಒಂದು 4 years 5 years ಅವರು ಕೆಲಸ ಮಾಡಬೇಕು.
ಪಿ ಜಿ ಬರಬೇಕು ಅಂದರೆ, ಪಿ ಜಿ ಮಾಡಬೇಕು ಅಂತಂದರೆ, ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತಂದರೆ 3-4 ವರ್ಷ ಅಥವಾ 5-6 ವರ್ಷ ಕನಿಷ್ಠ ಅವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಪಿ ಜಿ ಸೀಟ್ ಸಿಗುತ್ತೆ. ಸುಮ್ಮನೆ ಹಾಗೆ ಸಿಗೋದಿಲ್ಲ ಪಿ ಜಿ ಸೀಟ್. ಆ ದೃಷ್ಟಿನಲ್ಲಿ ನೀವು ನೋಡಿದ್ರೆ, ನೀವು ಆ ವಿದೇಶದಲ್ಲಿರುವಂಥ ಒಂದು ರೀತಿ ನೀತಿ ವಿಧಾನದಲ್ಲಿ ರೀತಿ ನೀವು ಯು ಆರ್ ಮೋರ್ ಡಿಸೈರಬಲ್, ಮೋರ್ ಕ್ವಾಲಿಫೈಡ್ ಆ್ಯಂಡ್ ಆ ಥರದ ಒಂದು ಹಿನ್ನೆಲೆ ನಿಮಗೆ ಕಲ್ತ್ಕೊಳ್ಳುವಂಥದ್ದು ಸೀರಿಯಸ್ ಆಗಿ ನೀವು ನಿಮ್ಮ ಮೈಂಡ್ನ ಅಪ್ಲೈ ಮಾಡ್ತೀರಿ. ವಿದ್ಯಾರ್ಥಿಗಳು ಈಗ 1ನೇ ಕ್ಲಾಸಿಂದ 22ನೇ ವಯಸ್ಸಿನವರೆಗೂ ಕಲ್ತ್ಕೋ ಬರ್ಕೋ ಅದು ಓದು ಇದು ಇದೇ ಆಗಿರುತ್ತೆ. ಆ ಒಂದು ಜಾಡ್ನಿಂದ ನೀವು ಒಂದು ಸ್ವಲ್ಪ ಭಿನ್ನವಾಗಿ ಕೆಲಸದ ಕಡೆ ಗಮನ ಕೊಟ್ಟು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ಬೋದು, ಕೆಲಸದ ಕಡೆ ಗಮನ ಕೊಟ್ಟು ಮತ್ತೆ ಓದಕ್ಕೆ ಬಂದಿದ್ದೀವಿ ಅಂದರೆ ಆ ಓದಿಗೆ ಭಾಳ ಇನ್ಫಾರ್ಮ್ಡ್ ಡಿಸಿಷನ್, ವೆಲ್ ಇನ್ಫಾರ್ಮ್ಡ್ ಡಿಸಿಷನ್, ತುಂಬ ಒಂದು ಜಾಗರೂಕತೆಯಿಂದ ನಾನು ಮತ್ತೆ ಓದಬೇಕು ಅನ್ನುವಂಥ ಡಿಸಿಷನ್. ಮಕ್ಕಳಿಗಾದ್ರೆ ಅದಿರೋದಿಲ್ಲ. ಮಕ್ಕಳೇನು ಮಾಡ್ತಾರೆ, ಓದು ಅಂತ ಪೇರೆಂಟ್ಸ್ ಕಡೆ ಒತ್ತಡ ಇರುತ್ತೆ, ಏನೋ ಓದಬೇಕು ಅನ್ನೋ ಥರ ಓದ್ತಾರೆ. ಅವರು ಒಳಗಡೆಯಿಂದ ಒಂದು ಅರ್ಜ್ ಇರೋದಿಲ್ಲ. ಆ ಇನ್ನರ್ ಅರ್ಜ್ ಅನ್ನುವಂಥದ್ದು ನಿಮಗೆ ಬಂದಾಗಲೇ, ನೀವೀಗ KSO ಇರುವಂಥವ್ರು ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾರೆ, ನಾವು ಕಲ್ತ್ಕೊಳ್ಳಬೇಕು, ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಅಟೆಂಡೆನ್ಸು ಮಗದೊಂದು ಸಮಸ್ಯೆ ಆಗುತ್ತೆ, ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹಲವಾರು ಕಾರಣಗಳಿಂದ ನೀವು ಇಲ್ಲಿ ಸೇರ್ಕೊಂಡಿದ್ದೀರಿ. ನಾನು ಕೇಳ್ಪಟ್ಟೆ 120ಕ್ಕಿಂತ ಹೆಚ್ಚು ಅಡ್ಮಿಷನ್ ಆಗಿದೆ ಇಲ್ಲಿ ಅಂತ. 120ಕ್ಕಿಂತ ಹೆಚ್ಚು ಅಡ್ಮಿಷನ್ ಫಸ್ಟ್ ಇಯರಲ್ಲಿ ಹಿಂಗಾಗಿದೆ ಅಂದರೆ ಭಾಳ ದೊಡ್ಡ ಇದೆ. ನಮಗೆ ನಮ್ಮ ದೇಶದಲ್ಲಿ ಇಗ್ನೋ ಬಿಟ್ಟರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾವೆ ಈ ಥರದೊಂದು ಕೋರ್ಸ್ಗಳೆಲ್ಲ, ಆದರೆ ಇಗ್ನೋ ಬಿಟ್ಟರೆ ಅತ್ಯಂತ ಕ್ವಾಲಿಟೇಟಿವ್ ಆಗಿ ಮಾಡಬೇಕು ಅಂತೇಳಿ ಮೊದಲಿಂದ ಕೂಡ ನಾವೊಂದು ನಮ್ಮ ಅಕಾಡೆಮಿಕ್ ಸರ್ಕಲಲ್ಲಿ ಮಾತಾಡ್ತೀವಿ. ಇಲ್ಲಾಂದರೆ ಡೈಲ್ಯೂಟ್ ಆಗಿಬಿಡುತ್ತೆ ಕೋರ್ಸು. ಯಾರೇ ಆಗಲಿ MSW ಮಾಡಲಿ, MBBS ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಕೋರ್ಸ್ನ ಡೈಲ್ಯೂಟ್ ಮಾಡಬಾರ್ದು. ಕೋರ್ಸ್ನ ಡೈಲ್ಯೂಟ್ ಮಾಡಿದ್ರೆ ಪ್ರೊಫೆಷನಲಿಸಮೇ ಡೈಲ್ಯೂಟ್ ಆಗೋಗ್ತದೆ. ಈಗ ಡಾಕ್ಟ್ರು MBBS ಅಂತ ಅನ್ಸ್ಕೊಂಡು ಬಂದಂಥವ್ರು ನಮ್ಮ ರೋಗ ರುಜಿನಗಳಿಗೆ ಅವರು ಒಂದು ಡಯಾಗ್ನೋಸಿಸ್ ಮಾಡಿ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ನೀವು ಕಾಯಿಲೆ ಕಸಾಲೆಗಳನ್ನು ವಾಸಿ ಮಾಡಬೇಕು ಅಂತಂದ್ರೆ ಈ ಶುಡ್ ಬಿ ನಾಲೆಡ್ಜಬಲ್ ಅಲ್ವಾ? ಅವ್ರು ಸುಮ್ಮನೆ ಒಂದು ಡಿಗ್ರಿ MBBS ಅಂತ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಕೊಡೋಕ್ಕಾಗುತ್ತಾ? ಸಿಮಿಲರ್ಲಿ ದಿಸ್ ಪ್ರೊಫೆಷನ್ ಇಸ್ ನೋ ಲೆಸ್ ದೆನ್ MBBS. ಇದು ಸಮಾಜದಲ್ಲಿರುವಂಥ ರೋಗ ರುಜಿನಗಳಿಗೆ ಚಿಕಿತ್ಸೆ ಕೊಡುವಂಥ ನೀವು ಸಾಮಾಜಿಕ ಚಿಕಿತ್ಸಕರು ಅಥವಾ ಸಾಮಾಜಿಕ ವೈದ್ಯರು. ನೀವು ಸೋಷಿಯಲ್ ವರ್ಕ್ ಯಾರು ಕಲ್ತ್ಕೊಂಡಿದ್ದಾರೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಸೋಷಿಯಲ್ ವರ್ಕು. ಸೋಷಿಯಲ್ ಡಾಕ್ಟರ್ಸ್ ಅಂತ ಹೇಳಿ ನಾವು ಕರಿತೀವಿ, ಸೋಷಿಯಲ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಆ ಕಾರಣಕ್ಕೋಸ್ಕರ ಇದನ್ನು ಡೈಲ್ಯೂಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳ್ಳೊಳ್ಳೆಯ ಕಡೆಯವರಿಂದ ಅವರು ಪಠ್ಯ ಪ್ರವಚನಗಳನ್ನೆಲ್ಲ ಬರೆಸಿದ್ದಾರೆ. ಅದನ್ನೆಲ್ಲ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಮತ್ತು ನೀವು ಸೀರಿಯಸ್ ಆಗಿ ಸಿನ್ಸ್ ಈ ಕೋರ್ಸ್ನ ತಗೊಂಡಿದ್ದೀರಿ, ಅತ್ಯಂತ ಗಂಭೀರವಾಗಿ ನೀವು ಇದನ್ನ ತಗೋಬೇಕು. ಈ ಕ್ಯಾಂಪ್ನ ಈಗ ತಗೊಂಡು ಈಗ ನಿಮ್ಗೆ ಗೊತ್ತಾಗಿದೆ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು. ಇನ್ನು 3 ಸೆಮಿಸ್ಟರ್ಗಳು ಕೂಡ, ಈಗ 2ನೇ ಸೆಮಿಸ್ಟರ್ ಎಂಡಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ, 2ನೇ ಸೆಮಿಸ್ಟರ್ ಮುಗಿಯುತ್ತೆ ಅನ್ಸುತ್ತೆ. 3ನೇ ಸೆಮಿಸ್ಟರ್ 4ನೇ ಸೆಮಿಸ್ಟರಲ್ಲಿ ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಅದನ್ನು ಇನ್ನೂ ಚೆನ್ನಾಗಿ ಕಲೀರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕ್ಯಾಂಪ್ನಲ್ಲಿ ಕೆಲವು ವಿಚಾರಗಳು ಏನೆಲ್ಲ ಎಕ್ಸ್ಪೋಜರ್ ನಿಮ್ಗೆ ಆಗಿರ್ಬೋದು ಅನ್ನೋದಕ್ಕೆ ಒಂದು 4-5 ಪಾಯಿಂಟ್ಸ್ನ ನಿಮಗೆ ಹೇಳಕ್ಕೆ ನೀವು ಎಲ್ಲರೂ ಹೇಳಿರುವಂಥದ್ದನ್ನೇ, ಆದರೂ ಸ್ವಲ್ಪ ವ್ಯವಸ್ಥಿತವಾಗಿ ನಿಮಗೆ ಕ್ಯಾಂಪ್ನ ಮೂಲ ಉದ್ದೇಶಗಳನ್ನು ನಾವು ಏನಿದೆ, ಸೋಷಿಯಲ್ ವರ್ಕ್ನಲ್ಲಿ ಮೂಲ ಉದ್ದೇಶಗಳೇನಿದೆ, ಈ ಕ್ಯಾಂಪ್ನ ಕಂಡಕ್ಟ್ ಮಾಡೋದ್ರ ಘನೋದ್ದೇಶ ಏನಿದೆ ಅಂತೇಳಿ ಗುಂಜಾಳ್ ಸರ್ ಈಗಾಗಲೇ ಹೇಳಿರ್ಬೋದು. ಆದರೂ ಕೂಡ ಸಮಾರೋಪದ ಭಾಗವಾಗಿ ನಾನು 4-6 ಪಾಯಿಂಟ್ಗಳನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿದ್ದು ನೀವೆಲ್ಲರೂ ಪರಸ್ಪರ ಪರಿಚಯ ಆಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸದಾವಕಾಶ. ಯಾರು ಹೇಳಿದ್ರಿ ಆ ಮಾತನ್ನ ಹೇಳಿದ್ರು, ನಾವೆಲ್ಲರೂ ವಿ ಆಲ್ ಕೇಮ್ ಟು ನೋ ಅನ್ನೋದು. ಬೇರೆ ಬೀದರಿಂದ, ಧಾರವಾಡದಿಂದ, ಮಸ್ಕಿಯಿಂದ, ಈ ಕಡೆ ಸರಗೂರಿಂದ, ಆಮೇಲೆ ಈ ಕಡೆ ಮಂಗಳೂರು ಕಡೆಯಿಂದ ಎಲ್ಲ ಬಂದಿದ್ದೀರಿ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಸೊ ನಿಮಗೆ ಇದು ದೊಡ್ಡ ಅವಕಾಶ. ಗೆಟಿಂಗ್ ಟುಗೆದರ್, ನೋಯಿಂಗ್ ಈಚ್ ಅದರ್ ಇಸ್ ಎ ವಂಡರ್ಫುಲ್ ಥಿಂಗ್. ಆಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಸೆಟ್. ಒಬ್ರಿಗೊಬ್ರು ಪರಿಚಯ ಇರುವಂಥದ್ದು ಅಸೆಟ್ ಅದು ಆ್ಯಕ್ಚುಲಿ. ಅದೊಂದು ದೊಡ್ಡ ಉದ್ದೇಶ. ಆಮೇಲೆ ನಮ್ಮ ಸೋಷಿಯಲ್ ವರ್ಕ್ ಮೆಥಡ್ಸ್ಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ಸೋಷಿಯಲ್ ವರ್ಕ್ನಲ್ಲಿ 3 ಪ್ರಾಥಮಿಕ ವಿಧಾನಗಳಿದ್ದಾವೆ, 2 ಮಾಧ್ಯಮಿಕ ವಿಧಾನಗಳಿದ್ದಾವೆ. ಪ್ರೈಮರಿ ಮೆಥಡ್ಸ್ ಅಂಡ್ ಸೆಕೆಂಡ್ರಿ ಮೆಥಡ್ಸ್ ಅಂತ ಕರಿತೀವಿ. ಆ ಪ್ರೈಮರಿ ಮೆಥಡ್ಸ್ನ ಮತ್ತು ಸೆಕೆಂಡ್ರಿ ಮೆಥಡ್ಸ್ನ ಅಪ್ಲಿಕೇಶನ್ ಪಾರ್ಟು, ಅದನ್ನು ಹೇಗೆ ನಾವು ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಇಲ್ಲಿ ರಿಯಲೈಸ್ ಮಾಡ್ಕೊಳಕ್ಕಾಗುತ್ತೆ ಕ್ಯಾಂಪಲ್ಲಿ.
ಅದು ವರ್ಕಿಂಗ್ ವಿತ್ ಅನ್ ಇಂಡಿವಿಜುವಲ್ ಅಥವಾ ಗ್ರೂಪ್ ಇರ್ಬೋದು, ಕಮ್ಯುನಿಟಿ ಇರ್ಬೋದು, ಸೊಸೈಟಲ್ ಲೆವೆಲಲ್ಲಿ ಇರ್ಬೋದು. ಸೊ ಅದು ಒಂದು ದೊಡ್ಡ ಇದಾಗುತ್ತೆ. ಮತ್ತು ನಿಮ್ಮಲ್ಲೇ ಈಗ 5 ದಿನದಲ್ಲೇ ಒಂದು ವಾಲಂಟರಿಸಮ್ ಅಂತ ಏನು ಹೇಳ್ತೀವಿ, ಮುಂದೆ ಬರುವಂಥದ್ದು, ಕೆಲಸ ಮಾಡೋದಕ್ಕೆ ಮುಂದೆ ಬರುವಂಥ ಇದೆಯಲ್ಲ, ವಾಲಂಟರಿಸಮ್ ಅನ್ನುವಂಥದ್ದು ಒಂದು ಶಬ್ದವಾಗಿ ಉಳಿಯೋದಿಲ್ಲ. ನಿಮ್ಗೆ ಯಾರು ವಾಲಂಟಿಯರ್ ಒಬ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇನ್ನೊಬ್ರಿಗೆ ಸಹಾಯ ಮಾಡುವಂಥದ್ದು, ಅವ್ರ ಮಾತು ಕೇಳುವಂಥದ್ದು, ಈ ಮಾತು ಕೇಳುವಂಥದ್ದು, ಆ ಒಂದು ಆಕ್ಷನ್ಗೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ ವಾಲಂಟಿಯರಿಸಮ್. ತದನಂತರ ಒಂದು ನಮ್ಮಲ್ಲೇ ಈ ಒಂದು 5 ದಿನ ನೀವು ಮಿನಿಮಮ್ 10 ದಿವಸ ಮಾಡಬೇಕು ಅಂತ ಹೇಳಿದೆ. ಆದರೆ 5 ದಿವಸ ಮಾಡಿದರೆ ಪ್ರಾರಂಭದಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಆಕ್ಚುಲಿ ಇದರ ಒಂದು ಈ ಸಮಾಜ ಕಾರ್ಯದ ವ್ಯಾಲ್ಯೂಸ್ ಏನಿದಾವಲ್ಲ, ಅವು ಡಿರೈವ್ಡ್ ಫ್ರಮ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳಿಂದ ಅದನ್ನ ತಗೊಂಡಿರುವಂಥವು ಸೋಷಿಯಲ್ ವರ್ಕ್ ವ್ಯಾಲ್ಯೂಸ್. ಅವುಗಳ ಬಗ್ಗೆ ನೀವು ಕಿಂಚಿತ ಈ 5 ದಿನದಲ್ಲಿ ಒಂದು ಓರಿಯೆಂಟೇಷನ್ ನಿಮ್ಗಾಗುತ್ತೆ. ಸೊಸೈಟಿಯಲ್ಲಿ ಇದೆ, ನಾನು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಅತ್ತೆ, ಇದಷ್ಟೇ ಅಲ್ಲ, ಬಿಯಾಂಡ್ ದಟ್ ದರ್ ಇಸ್ ಎ ಸೊಸೈಟಲ್ ಜವಾಬ್ದಾರಿ ಇದೆ ಅನ್ನುವಂಥದ್ದು ಒಂದು ಸ್ವಲ್ಪ ಮಟ್ಟಿಗಾದರೂ ರಿಯಲೈಸ್ ಆಗುತ್ತೆ. ಸೊಸೈಟಿಗೆ ಏನಾದರೂ ಮಾಡೋಣಪ್ಪ ಅನ್ನೋದು ರಿಯಲೈಸ್ ಆಗುತ್ತೆ. ಮೊರಾರ್ಜಿ ಟಾಟಾ ಅವರು 36ರಲ್ಲಿ ಸೊಸೈಟಿಗೆ ಏನಾದರೂ ಮಾಡೋಣ ಅಂತ ಹೋದ್ರು. ಇವರು ಮೊನ್ನೆ ತಾನೇ ತೀರ್ಕೊಂಡ್ರಲ್ಲ ರತನ್ ಟಾಟಾ, ಅವರು ಕೂಡ ಬಹಳ ದೊಡ್ಡ, ಅವರು ಮುಕ್ತಾತ್ಮ ಥರನೇ ಬಹಳ ದೊಡ್ಡ ಒಂದು ಇದು ಇಟ್ಕೊಂಡಿದ್ದಂತಂದ್ರೆ. ಸೊ ಆ ಥರದ ವ್ಯಾಲ್ಯೂಸ್ನ ಈ ಸೋಷಿಯಲ್ ವರ್ಕಲ್ಲಿ ಇನ್ಕಲ್ಕೇಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಅಂತ ಈ ಒಂದು ಅಂಶ ಇರುವಂಥದ್ದು, ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತರು ಇರುವಂಥವ್ರು ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲಿ. ಆದರೆ ಒಂದು ರಿಲೇಶನ್ಶಿಪ್ಸ್ನ ಬಿಲ್ಡ್ ಮಾಡೋಕ್ಕೆ, ನರ್ಚರ್ ಮಾಡೋದಕ್ಕೆ ಇದು ಸಾಕು. ಸೊಸೈಟಿ ಜೊತೆಗೆ ಬೇರೆ ಬೇರೆ ಥರದ ಸಂಬಂಧಗಳಲ್ಲಿ ಒಂದು ನರ್ಚರ್ ಮಾಡೋಕ್ಕೆ ಸಂಬಂಧ ಆಗುತ್ತೆ. ಆಮೇಲೆ ಮೊದಲನೇದಾಗಿ ಇದೊಂದು ಇಲ್ಲಿ ಬಂದಾಗ ಒಂದು ಅಬ್ಸರ್ವೇಷನ್ ಸ್ಕಿಲ್ ಇದೆಯಲ್ಲ, ಅದು ಇಂಪ್ರೂವ್ ಆಗುತ್ತೆ. ಆ ಹುಡುಗ ಯಾರೋ ಒಬ್ರು ಮಂಡ್ಯದಿಂದ ಬಂದವರು ಹೇಳ್ತಾ ಇದ್ರು, ನಾವು ಬೇರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ತೀವಿ, ಆದ್ರೂ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೀವು ಹೋಗಿರ್ತೀವಿ. ಅಬ್ಸರ್ವೇಷನ್ ಸ್ಕಿಲ್ ಇದೆಯಲ್ಲ, ಗಮನಿಸುವಿಕೆ ಕೌಶಲ್ಯ ಇದೆಯಲ್ಲ, ಮಾತಾಡುವ ಕೌಶಲ್ಯ ಇದೆಯಲ್ಲ, ಅದು ಸಹಜವಾಗಿ ನೀವು ಬೇರೆ ಸಂದರ್ಭದಲ್ಲಿ ಇದ್ದಂಗೆ ಇರೋದಿಲ್ಲ. ಇಲ್ಲಿ ಬಹಳ ಒಂದು ಪ್ರೊಫೆಷನಲಿಸಮ್ ಇರುತ್ತೆ. ಆ ಕಾರಣಕ್ಕೆ ಈ ಸೋಷಿಯಲ್ ಕ್ಯಾಂಪು ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಮೊದಲಿಗೆ ಇಲ್ಲೇ ನೀವೇನಾದರೂ ಉಳ್ಕೊಂಡಿದ್ದಿದ್ರೆ ಇನ್ನೂ ದೊಡ್ಡ ಒಳ್ಳೆ ಅನುಭವ ಆಗಿರೋದು. ವಿಲೇಜ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹೌದೇ ಲೀವ್ ಹೌದೇ ಶೇರ್ ಅನ್ನುವಂಥದ್ದು. ಆ ವಿಲೇಜ್ ಉಳ್ಕೊಳ್ಳೋದ್ರ ಮುಖಾಂತರ ನಾವು ನಮ್ಮ ಹುಡುಗರುಗಳಿಗೆ ಮೈಸೂರು ಯೂನಿವರ್ಸಿಟಿ ಆಗಲಿ, ಬೇರೆ ಇವ್ರು ಕುವೆಂಪುರವರಾಗಲಿ, ವಿ ಟೇಕ್ ದಮ್ ಟು ಒಂದು ರಿಮೋಟ್ ಪ್ಲೇಸ್ಗಳಿಗೆ, ಟ್ರೈಬಲ್ ಸೆಟಲ್ಮೆಂಟ್ಸ್ಗೆ ಕರ್ಕೊಂಡು ಹೋಗ್ತೀವಿ. ಆಡಿಗಳಲ್ಲಿ ಉಳ್ಕೋಬೇಕು, ಅವರೇ ಅಡುಗೆ ಮಾಡ್ಕೋಬೇಕು, ಅವರೇ ಸೌದೆ ತರಬೇಕು, ಅವರೇ ಮೊಬೈಲೈಸ್ ಮಾಡಬೇಕು, ಫೈನಾನ್ಸಸ್ನೆಲ್ಲ ಅವರೇ ಇದು ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಮೀಟಿಂಗ್ಸ್ನೆಲ್ಲ ಅವರೇ ಕೋಆರ್ಡಿನೇಟ್ ಮಾಡಬೇಕು. ಎ ಟು ಝೆಡ್. ಬಟ್ ನೀವು ಪ್ರಯತ್ನ ಪಟ್ಟಿದ್ದೀರಿ, ನಾನು ರಿಯಲಿ ಅಪ್ರಿಷಿಯೇಟ್. ಅದು ಇದನ್ನ ಎರಡನ್ನೂ ಕಂಪೇರ್ ಮಾಡೋದಿಲ್ಲ. ಬಟ್ ಎ ಟು ಝೆಡ್ ಅವರು ಮೊಬಿಲೈಸ್ ಮಾಡಿ ಮಿನಿಮಮ್ 10 to 12 days ಕ್ಯಾಂಪ್. ಆ ಥರದ್ದು ಆ ಒಂದು ವಿಲೇಜ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ವಿಲೇಜ್ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಮಗೆ 10 ಲಕ್ಷ ಕೊಡ್ತೀವಿ ಅಂದ್ರೂ ಸಿಗೋದಿಲ್ಲ. ವಿಲೇಜ್ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಇಟ್ ವಿಲ್ ನಾಟ್ ಬಿ ಗಿವನ್. ನಮ್ಮಲ್ಲಿ ಹುಡುಗರು ಬರ್ತಾರೆ, ಲಂಡನ್ ಇಂದ ಹುಡುಗರು ಬರ್ತಾರೆ, ಸರ್ ಗೊತ್ತು, ದೇ ವಿಲ್ ಪೇ ಅಂಡ್ ದೇ ವಿಲ್ ಕಮ್ ಅಂಡ್ ಸ್ಟೇ ವಿತ್ ಅಸ್. ಇಲ್ಲಿ ನಮ್ಮ ಒಂದು ಇದರಲ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಡಾಲರ್ಗಳು ಅಥವಾ ಯೂರೋಗಳು ಕೊಟ್ಟು, ಸರ್ಕಾರಕ್ಕೆ ಕೊಟ್ಟು, ಯೂನಿವರ್ಸಿಟಿಗೆ ಕೊಟ್ಟು, ನಮ್ಮಲ್ಲಿ ಬಂದು ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡು, ನಾವು ಕರ್ಕೊಂಡು ಹೋದಂಥ ಹಳ್ಳಿಗಳಿಗೆ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿಕೊಂಡು ದೇ ಗೆಟ್ ದ ನಾಲೆಡ್ಜ್. ಅಷ್ಟು ಮಟ್ಟಿಗೆ ಅಂದ್ರೆ ನೋಡಿ, ಓನ್ಲಿ ಯು ಪೇ ಯು ಗೆಟ್ ಇಟ್. ಸುಮ್ಮನೆ ಈಸಿಯಾಗಿ ಬಂದು ಯಾವುದೋ ಒಂದು ಹಳ್ಳಿಯಲ್ಲಿ ಉಳ್ಕೊಳ್ಳೋಂಥದ್ದು ಆ ಥರದ್ದಲ್ಲ. ಸೊ ಆಗ ವಿಲೇಜ್ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕೂಡ ಈ ಕ್ಯಾಂಪ್ಗಳು ಬಂದಾಗ ನಿಮಗೆ ಬಹಳ ಆಳವಾದ ಪ್ರಭಾವ ಬೀರುತ್ತೆ. ಆಮೇಲೆ ಯಾವತ್ತೂ ಈ ಗ್ರಾಮ ಜೀವನ ಇದೆಯಲ್ಲ, ಅದು ಕಲಿಸ್ಕೊಡುವಷ್ಟು ಪಾಠಗಳು ನಮ್ಮ ವಿಶ್ವವಿದ್ಯಾಲಯಗಳು ಕೂಡ ಕಲಿಸ್ಕೊಡಲ್ವೇನೋ, ಮೇಷ್ಟ್ರುಗಳು ಕಲಿಸ್ಕೊಡಲ್ವೇನೋ. ನಾವೇನೋ ಒಂದು ಹೇಳ್ಬೋದು, ಆದರೆ ಇಲ್ಲಿ ಜನರ ಒಡನಾಟ ಇದೆಯಲ್ಲ, ಜನರ ಜೊತೆ ಬೆರೆಯುವಂಥದ್ದು ಇದೆಯಲ್ಲ, ಆ ಜನರ ಭಾಷೆ ಅರಿಯುವಂಥದ್ದು ಇದೆಯಲ್ಲ, ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಯೋದ್ರ ಮುಖಾಂತರ ನೀವು ಅನೇಕ ಪುಸ್ತಕಗಳನ್ನ ಓದಿದ ಅನುಭವ ನಿಮ್ಗಾಗುತ್ತೆ. ಹಾಗಾಗಿ ಆ ಥರದ್ದೊಂದು ಆಗುತ್ತೆ. ಮತ್ತು ಒಟ್ಟಾರೆ ನಿಮಗೆ ಕೆಲವ್ರಿಗೆ ಯಾರು ಆರ್ ನಾಟ್ ಫೆಮಿಲಿಯರ್
ವಿತ್ ವಿಲೇಜ್ ಲಿವಿಂಗ್ ಎಕ್ಸ್ಪೀರಿಯನ್ಸ್, ಒಂದು ಸ್ಟ್ರಕ್ಚರ್ ಆಫ್ ದಿ ವಿಲೇಜ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ವಿಲೇಜ್ ಅಂದ ತಕ್ಷಣ ಏನು 4 ಮನೆಗಳು, ಕೆಲವು ಗುಡಿಸಲು, ಕೆಲವೊಂದು ಹೆಂಚಿನ ಮನೆ, ಇನ್ನೊಂದು ಈ ಥರದಂತೂ ಒಂದೇನೋ ಒಂದು ಪರಿಕಲ್ಪನೆ ಇರ್ಬೋದು. ಆದರೆ ಒಂದು ಸೊಸೈಟಲ್ ಸ್ಟ್ರಕ್ಚರ್ ಇದೆಯಲ್ಲ, ನಾಟ್ ಓನ್ಲಿ ಫಿಸಿಕಲ್ ಸ್ಟ್ರಕ್ಚರ್, ಒಂದು ಇಲ್ಲಿರುವಂಥ ಸಹಸಂಬಂಧಗಳಿದಾವಲ್ಲ ಹಳ್ಳಿನಲ್ಲಿ, ಯಾವ ಸಂಘಟನೆಗಳಿದ್ದಾವೆ, ಒಂದು ಸಂಘಟನೆಗೂ ಇನ್ನೊಂದು ಸಂಘಟನೆಗೂ ಏನು ವ್ಯತ್ಯಾಸ, ಅದು ಸಂಬಂಧಗಳೇನು ಅನ್ನೋದನ್ನೆಲ್ಲನೂ ಆ ಸ್ಟ್ರಕ್ಚರ್ ಆಫ್ ದಿ ವಿಲೇಜ್, ಸಾಮಾಜಿಕ ರಚನೆ ನೀವು ಪುಸ್ತಕದಲ್ಲಿ ಓದೋದಕ್ಕಿಂತ ಇಲ್ಲಿ ಬಂದಾಗ ಅದನ್ನು ವಿಟ್ನೆಸ್ ಮಾಡೋದು ನೋಡಿ, ಆ ಸಾಮಾಜಿಕ ರಚನೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಎದುರುಗಡೆನೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಮಹಿಳಾ ಸಹಕಾರ ಸಂಘ ಇದೆ, ಇನ್ನೊಂದು ಯುವಕರ ಸಂಘ ಇರ್ಬೋದು, ಯುವತಿ ಮಂಡಲ ಇರ್ಬೋದು, ಸ್ವಸಹಾಯ ಗುಂಪುಗಳಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂತ ಇವು ಇರ್ಬೋದು, ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು, ಬೀಜ ಉತ್ಪಾದನಾ ಕೇಂದ್ರಗಳಿರ್ಬೋದು, ಬೀಜ ಸಂರಕ್ಷಣಾ ಕೇಂದ್ರಗಳಿರ್ಬೋದು, ರೈತ ನೆರವಿನ ಕೇಂದ್ರಗಳಿರ್ಬೋದು, ಇವುಗಳಿಗೆ ಒಟ್ಟೊಟ್ಟಿಗೆ ಅಂತರ್ ಸಂಬಂಧಗಳೇನಿದೆ, ಇಂಟರ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ಈಸ್ ವಿಲೇಜ್ ಲೆವೆಲ್ ಆರ್ಗನೈಸೇಷನ್ಸ್, ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇನ್ಸ್ಟಿಟ್ಯೂಷನಲ್ ಸ್ಟಡಿ ಇನ್ ದ ವಿಲೇಜ್ ಸ್ಟ್ರಕ್ಚರ್ಸ್, ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಅದೇ ಹೆಂಗಿದೆ ಅಂತ, ನಗರಗಳಲ್ಲಿ ಹೇಗಿದೆ ಅನ್ನೋದು ಗೊತ್ತಿರುತ್ತೆ. ಆದರೆ ಹಳ್ಳಿನಲ್ಲಿ ಅದು ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇಡೀ ಹಳ್ಳಿ ಬೇರೆ ಬೇರೆ ಈ ಥರ ಸಂಘ ಸಂಸ್ಥೆಗಳಿದ್ರೂ ಕೂಡ ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಪಂಚಾಯತ್ ಚೇರ್ಮನ್ ಆಗಿರುವಂಥದ್ದು ಇದೇ ಊರಿನವರೇ, ಅವರು ಎಲ್ಲ ಗ್ರಾಮಗಳನ್ನ ಏನು ಮಾಡ್ತಾರೆ ಅನ್ನೋಂಥದ್ದು ಅದು ಕೂಡ ಇವೆಲ್ಲ ಆಗುತ್ತೆ. ಮತ್ತು ನಿಮ್ಗೆ ಒಟ್ಟಾಗಿ ಒಂದು ಈಗ ನೋಡಿ 70-80 ಜನ ಏನಿದ್ದೀರಿ, ಒಂದು ಟೀಮ್ ಇದು, ಒಂದು ಟೀಮ್ ಆಗಿ ವರ್ಕ್ ಮಾಡೋದನ್ನ ನಿಮ್ಗೆ ಕಲಿಸ್ಕೊಡುತ್ತೆ ಈ ಥರ ಕ್ಯಾಂಪ್. ನಾವೆಲ್ಲರೂ ಒಂದು ಟೀಮು, KSU ಟೀಮು, KSU MSW ಟೀಮ್ ಅಂತ ಆ ಥರದ್ದೊಂದು ಅನುಭವ ನಿಮ್ಗೆ ಆಗುತ್ತೆ. ಬೇರೆ ಬೇರೆ ಇದರಿಂದ ಬಂದಾಗ ಬೆಂಗಳೂರು ಟೀಮ್, ಮಂಡ್ಯ ಟೀಮ್, ಸರ್ಗೂರು ಟೀಮ್ ಅಂತ ಇರೋದಿಲ್ಲ. ಈಗ KSU MSW ಟೀಮ್ ಆ ಥರದ್ದಿರುತ್ತೆ. ಸೊ ಇನ್ನು ಹೆಚ್ಚು ಆಮೇಲೆ ನಿಮಗೆ ಎಷ್ಟೊಂದು ಜನಗಳಿಗೆ ಅಯ್ಯೋ ಪಾಪ ಅಂತಂದ್ರೆ ಎಂಪತಿ, ಓಕೆ, ಸಿಂಪತಿ ಅಯ್ಯೋ ಪಾಪ ಅನ್ನೋಂಥ ಇದು. ಆದರೆ ಎಂಪತಿ ಅದಕ್ಕೆ ವಿರುದ್ಧವಾದ ಶಬ್ದ ಅಲ್ವಾ. ಸಿಂಪತಿ ವಿರುದ್ಧ ಎಂಪಥೆಟಿಕ್ ಫೀಲಿಂಗು ಇಲ್ಲಿ ಬರುತ್ತೆ. ನೀವೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು, ಮಂಡ್ಯದಲ್ಲಿ ಕೂತ್ಕೊಂಡು ನೀವು ಒಂದು ಸಿಂಪಥೆಟಿಕ್ ಆಗಿ ಇರೋ ಬದಲು ಇಲ್ಲಿ ಬಂದು ರಿಯಲ್ ಸಿಚುವೇಶನ್ ನೋಡಿದ್ರೆ, ಒಬ್ರು ಕಷ್ಟಕಾರ್ಪಣ್ಯ ನೋಡಿದ್ರೆ, ಒಂದು ಅಜ್ಜಿ ಮನೇಲಿ ಯಾರು ಇರೋದಿಲ್ಲ, ತಾನೇ ಅಡುಗೆ ಮಾಡಿಕೊಂಡು ತಾನೇ ಇದು ಮಾಡಿಕೊಂಡು ಊರಲ್ಲಿ ಜೀವಿಸ್ತಾ ಇರ್ತಾರೆ. ಯಾರೋ ಒಬ್ರು ಮಕ್ಕಳು ಮೊಮ್ಮಕ್ಕಳೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ, ಪೇರೆಂಟ್ಸ್ ಇರ್ತಾರೆ. ಆ ಒಂದು ಎಂಪಥೆಟಿಕ್ ಫೀಲಿಂಗು ನಿಮ್ಗೊಂದು ಅನುಭವ ಆಗುತ್ತೆ ಇಲ್ಲಿ ಬಂದಾಗ. ನಿಜಕ್ಕೂ ಒಂದು ಕಾಂಟೆಕ್ಸ್ಚುಲಿ ಯು ವಿಟ್ನೆಸ್ ದಟ್ ಸಿಚುಯೇಷನ್. ಹಾಗಾಗಿ ಅದೊಂದಾಗುತ್ತೆ. ಅಲ್ಲಿ ಹೆಚ್ಚಾಗಿ ನಿಮಗೆ ಗೊತ್ತಿರುವಂಥ ನಾಲೆಡ್ಜ್ನ ನೀವು ಶೇರ್ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಹಳ್ಳಿನಲ್ಲಿ. ನಿಮಗೂ ಕೆಲವು ವಿಚಾರಗಳು ಅವೇರ್ನೆಸ್ ಆಗುತ್ತೆ, ನೀವು ಕೆಲವು ವಿಚಾರಗಳನ್ನು ಹಳ್ಳಿಯವ್ರಿಗೆ ಹೇಳ್ತೀರಿ. ಸೊ ಅದು ಪರಸ್ಪರ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಕಲ್ಚರ್ ಇದೆಯಲ್ಲ, ವಿಲೇಜ್ ಕಲ್ಚರ್ ಇದೆಯಲ್ಲ, ಒಂದು ಗ್ರಾಮ ಸಂಸ್ಕೃತಿ ಇದೆಯಲ್ಲ, ಅದರ ಬಗ್ಗೆ ಒಂದು ಓರಿಯಂಟೇಷನ್ ಆಗುತ್ತೆ ನಿಮಗೆ, ಗ್ರಾಮ ಕಲ್ಚರ್ ಬಗ್ಗೆ. ಒಟ್ಟಾರೆ ನಿಮ್ಮಲ್ಲಿ ಒಂದು ರಿಫ್ಲೆಕ್ಷನ್ ಕ್ರಿಯೇಟ್ ಆಗುತ್ತೆ. ನಾನು ಈ 5 ದಿನಗಳಲ್ಲಿ ನಿಮ್ಗೆ ಆಗಿರೋದು ನಿಮ್ಮ ಮಾತುಗಳಲ್ಲಿ ಬಂದ ಕೆಲವ್ರಿಗಾದ್ರೂ ಆಗಿದೆ. ಅದು ಆ ರಿಫ್ಲೆಕ್ಷನ್ ಕ್ರಿಯೇಟ್ ಆಗುತ್ತೆ. ನಮ್ಮ 5 ದಿನಗಳ ಅನುಭವದ ರಿಫ್ಲೆಕ್ಷನ್ ಒಂದು ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಹೌಸ್ ವಿಸಿಟ್ಸು, ಸರ್ವೇಸು ಈಗ ಅನೇಕ ವಿಷಯಗಳನ್ನು ಕಲಿಸ್ಕೊಡುತ್ತೆ. ಓಪನ್ ಎಂಡೆಡ್ ಕ್ವಶನೇರು ಇವೆಲ್ಲ ಇರ್ತಾವಲ್ಲ, ನೀವೆಲ್ಲ ಚೆಕ್ ಲಿಸ್ಟ್ ಅವೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದು ಕೂಡ ಅನೇಕ ವಿಷಯಗಳನ್ನು ಕಲಿಸ್ಕೊಡುತ್ತೆ. ಹೇಗೆ ಮಾತಾಡಬೇಕು ಜನರ ಜೊತೆ ಅನ್ನೋದು. ಸುಮ್ಮನೆ ಲೋಕಾಭಿರಾಮವಾಗಿ ಹೇಗಿದ್ರೆ ಅಂತ ಮಾತಾಡೋದು ಬಂದು ನಿಮ್ಗೆ ಜನರಿಗೆ ಏನು ಕೇಳಿದ್ರೆ, ಹೋಗಿ ಕಷ್ಟಕಾರ್ಪಣ್ಯಗಳು ಕೇಳಿದ್ರೆ ಅವ್ರು ಏನು ಉತ್ತರ ಹೇಳ್ತಾರೆ, ನಾವು ಏನು ಪ್ರಶ್ನೆ ಕೇಳಬೇಕು, ಅದೇ ಒಂದು ದೊಡ್ಡ ಇದಿದೆ. ಟ್ರೈನರ್ ಇದಾರಲ್ಲ, ಅವ್ರು ಹೇಳ್ಕೊಡ್ತಾರೆ ಅಂಥವ್ರಲ್ಲ ಹೇಗೆ ನಾವು ಜನರ ಹತ್ರ ಪ್ರಶ್ನೆಗಳನ್ನು ಕೇಳಬೇಕು ಅಂತ. ಓಪನ್ ಎಂಡೆಡ್ ಕ್ವಶನ್ಸ್ ಹೇಗೆ ಕೇಳಬೇಕು, ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಹೇಗೆ ಕೇಳಬೇಕು, ಜನರು ಯಾವ ಪ್ರಶ್ನೆ ಕೇಳಿದ್ರೆ ಯಾವ ಉತ್ತರ ನಿರೀಕ್ಷೆ ಮಾಡ್ಬೋದು, ನಾವು ಲೋಡೆಡ್ ಕ್ವಶನ್ಸ್ ಅಂದ್ರೆ ಏನು ಅನ್ನೋವೆಲ್ಲ ನಿಮ್ಗೆ ಈ ತರ ಒಂದು ಕೆಲಸ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಒಟ್ಟಾರೆ ಶ್ರಮದಾನಗಳು ಕೂಡ ಮಾಡಿರ್ಬೋದು ನಾವು ತಂದ್ಕೊಂಡಿದ್ದೀವಿ ಹಳ್ಳಿನಲ್ಲಿ. ಅದರ ಮೂಲಕ ಕೂಡ ಹೆಚ್ಚು ಶ್ರಮದಾನ ಬಹಳ ದೊಡ್ಡ ಒಂದು ಇದನ್ನು ಅನ್ನದಾನಕ್ಕಿಂತ ಶ್ರೇಷ್ಠವಾದ್ದು ಶ್ರಮದಾನ ಅಂತ ಹೇಳ್ತಾರೆ. ಬಹಳ ದೊಡ್ಡ ಒಂದು ನಾಯಕವೇ ಕೈಲಾಸ ಬಸವಣ್ಣವರು ಅವರು ಹೇಳಿದ್ರು. ಇದು ಕೂಡ ಆ ಹಿನ್ನೆಲೆಯಲ್ಲೇ ಬರುತ್ತೆ. ಹಾಗೆ ಒಟ್ಟಾರೆ ಇದು ಒಂದು ನಿಮ್ಮ ಒಳಗಡೆ ಒಂದು ರ್ಯಾಪೋರ್ಟ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಳ್ಳಿಯವರ ಜೊತೆ ಒಂದು ರ್ಯಾಪೋರ್ಟ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ರ್ಯಾಪೋರ್ಟ್ ಅಂದರೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಒಟ್ಟಾರೆ ಈ ದಿವಸ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ.
ಒಂದು ಗ್ರಾಮ್ಯ ಅನುಭವ ಹೀಗಿರುತ್ತೆ, ಗ್ರಾಮದಲ್ಲಿ ಜನರ ಜೀವನ ಹೇಗಿದೆ, ನಾವು ಹೇಗೆ ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆದರೆ ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನೋದು. ಒಟ್ಟಾರೆ ಇದ್ರ ಜೊತೆಗೇನೆ ನೀವು ಇನ್ನೂ ಸೀರಿಯಸ್ ಆಗಿ ಇದಿದ್ರೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ ಹೇಳಿ ಮ್ಯಾಪ್ ಮಾಡಿದ್ರೆ ಅಂತ ಹೇಳಿದ್ರಲ್ಲ, ಒಂದು ಹಳ್ಳಿನ ನಕಾಶೆ ಬಿಡಿಸೋದ್ರಲ್ಲ, ಅದ್ರ ಭಾಗ ಅದು ತಕ್ಷಣ ಅದು ಇಂಗ್ಲೆಂಡಲ್ಲಿ ಶುರುವಾಗಿತ್ತು ರ್ಯಾಪಿಡ್ ರೂರಲ್ ಅಪ್ರೈಸಲ್ ಅಂತ ಹೇಳಿ. ಅಂದ್ರೆ ಜನಕ್ಕೆ ಸಮಯ ಇರಲ್ವಲ್ಲ, ಕ್ವಿಕ್ಕಾಗಿ ಹೋಗಿ ನನ್ನ ಹಳ್ಳಿ ತಿಳ್ಕೊಂಡು ಬಂದ್ಬಿಡೋದು 2 days ಅಲ್ಲಿ. ಈ ಹಳ್ಳಿ ಏನು ಸಮಸ್ಯೆ, ಏನು ನೀಡ್ಸ್ ಇದೆ, ಈ ಹಳ್ಳಿಗೆ ನಾವು ಏನು ಇನ್ಪುಟ್ಸ್ ಕೊಡ್ಬೋದು ಅನ್ನೋದಕ್ಕೋಸ್ಕರ ರ್ಯಾಪಿಡ್ ರೂರಲ್ ಅಪ್ರೈಸಲ್ಲು, ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲು ಇವೆಲ್ಲ ಒಂದು ಪ್ರಾಮುಖ್ಯತೆ ಪಡ್ಕೊಳ್ತಾ ಬಂತು. ಈಗ ಇತ್ತೀಚೆಗೆ ಬಂದಿರುವಂಥ ಇನ್ನೂ ಒಂದು ಮೆಥಡ್ ಏನಪ್ಪ ಅಂತಂದ್ರೆ ಪಾರ್ಟಿಸಿಪೇಟರಿ ಲರ್ನಿಂಗ್ ಅಂಡ್ ಆಕ್ಷನ್ ಅಂತ. ಯು ಆರ್ ಲರ್ನಿಂಗ್ ಥ್ರೂ ಪೀಪಲ್ ಅಂಡ್ ಆಕ್ಷನ್. ಆಮೇಲೆ ಪ್ರಾಜೆಕ್ಟ್ ಪ್ಲಾನ್ ಮಾಡ್ಕೊಳ್ಳೋದು, ಆಮೇಲೆ ಸರ್ಕಾರಗಳಿಗೆ ಈ ತರ ಅಧಿಕಾರಿಗಳು ಬಂದಾಗ ಅವ್ರಿಗೆ ಆ ಪ್ಲಾನಿಂಗ್ಸ್ನ ಕೊಡುವಂಥದ್ದು. ನಾವು ನಮ್ಮ ವಿದ್ಯಾರ್ಥಿಗಳೆಲ್ಲ ಈ ಜಿಲ್ಲಾ ಪಂಚಾಯತಿಗಳಿಗೆ ಹೋಗ್ತಾರೆ ಫೀಲ್ಡ್ ವರ್ಕ್, ವಾರದಲ್ಲಿ 2 ದಿವಸ ಹೋಗಲೇಬೇಕು ಗ್ರಾಮ ಪಂಚಾಯತಿ. ಸೊ ದೇ ಆರ್ ಸಪೋಸ್ ಟು ವರ್ಕ್ ಕ್ಲೋಸ್ಲಿ ವಿತ್ ಗ್ರಾಮ ಪಂಚಾಯತ್, ಕ್ಲೋಸ್ಲಿ ವಿತ್ CDPO. ಇಲ್ಲೆಲ್ಲ ಬಂದಿದ್ದಾರಲ್ಲ ಕೆಲವು CDPO ಆಫೀಸ್ಗಳಿಂದ ಬಂದಿದ್ದಾರಲ್ಲ, ಅವ್ರ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಕಲ್ತ್ಕೊಳ್ತಾರೆ. ಹಾಗಾಗಿ ಒಟ್ಟಾರೆ ಈ ಒಂದು 4-5 ದಿನಗಳ ಶಿಬಿರ ಏನಿದೆಯಲ್ಲ, ಈ ಶಿಬಿರ ನಿಮಗೆ ಒಂದು ಹೊಸ ವಿಷಯಗಳನ್ನ ಕಲಿಸ್ಕೊಡೋದ್ರ ಜೊತೆಗೆ ಈ ಸಮಾಜ ಕಾರ್ಯ ವೃತ್ತಿಗೆ ಒಂದು ಹೊಸ ಇನ್ನೋವೇಟಿವ್ ಆದಂತ ಏನಾದರೂ ಅಪ್ರೋಚಸ್ನ ನಾವು ಕಲ್ತ್ಕೋಬೋದಾ ಅಂತ ಒಂದು ಬರುತ್ತೆ. ಏನೋ ಗೊತ್ತಿಲ್ಲ, ಹೌ ಇಟ್ ಎಮರ್ಜಸ್, ಒಂದು ಹೊಸದು ಇನ್ನೋವೇಟಿವ್ ಎಮರ್ಜಸ್. ಈಗ ಫಿರ್ಕಾ ಮೂವ್ಮೆಂಟು, ಮದ್ರಾಸ್ ಹಿಂದೂ ಮೂವ್ಮೆಂಟು, ಸರ್ವೋದಯ ಮೂವ್ಮೆಂಟು, ಭೂದಾನ್ ಚಳವಳಿ ಇವೆಲ್ಲ ಸುಮ್ಮನೆ ಹಾಗೆ ಹುಟ್ಕೊಂಡವಲ್ಲ. ನಮ್ಮ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ನಮ್ಮ ದೇಶದಲ್ಲಿ ಈ ಥರದ್ದೊಂದು ಹೊಸ ಇನಿಷಿಯೇಟಿವ್ಸ್ ಇಂದ ಒಂದು ಕ್ರಿಯೇಟಿವ್ ಮೈಂಡ್ ಯಾರಿಂದ ಬರುತ್ತೆ ಏನು ಗೊತ್ತಲ್ಲ. ನಿಮ್ಮಲ್ಲಿ ನಾಳೆ ಒಂದು ದೊಡ್ಡ ಆಫೀಸರ್ ಆಗ್ಬೋದು. ನಾನು ಒಂದೇ ಒಂದು ಅಧಿಕಾರಿ ಉದಾಹರಣೆ ಮಾಡ್ತೀನಿ. ಗದಗಲ್ಲಿ ಅವರು DC ಆಗಿದ್ದಾರೆ, ವೈಶಾಲಿ ಅಂತ ಹೇಳಿ. ಶಿ ವಾಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಆಕೆ, ನನಗೆ ಗೊತ್ತಿದೆ. ಆಮೇಲೆ ಅವರ ಹಸ್ಬೆಂಡು ಹೈಸ್ಕೂಲ್ ಟೀಚರ್. ಇಬ್ರು ಗಂಡ ಹೆಂಡತಿ ನಿಮ್ ತರನೇ ಓದ್ಬೇಕು, ನಾವು ಇನ್ನೂ ಏನಾಗ್ಬೇಕು, ಇನ್ನೂ ಜೀವನದಲ್ಲಿ ಏನೋ ಆಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಮಹತ್ವಾಕಾಂಕ್ಷೆಗಳಿರುವಂತ ಮದುವೆ ಆಗೋಯ್ತು. ಇಬ್ರು ಅಲ್ಲಿ ನಿಲ್ಲಿಸಲಿಲ್ಲ. ಈಕೆ ಶಿ ಹ್ಯಾಸ್ ನೆವರ್ ಸ್ಟಾಪ್ಡ್ ಆಸ್ ಅ ಪ್ರೈಮರಿ ಸ್ಕೂಲ್ ಟೀಚರ್. ಅವರು ಅಷ್ಟೇ ಗಂಡನು. ಆಮೇಲೆ ಆಕೆ ಡಿಗ್ರಿ ಮಾಡಿದ್ರು, PG ಮಾಡಿದ್ರು, PG ಮಾಡಿದ್ಮೇಲೆ ಲಾ ಮಾಡಿದ್ರು ಜೊತೆಗೆ KAS ಎಕ್ಸಾಮ್ ಬರೆದ್ರು. ಶಿ ಗಾಟ್ ಸೆಲೆಕ್ಟೆಡ್ ಆಸ್ KAS ಅಲ್ಲಿ ನಂಬರ್ 2 ಪೊಸಿಷನ್ ಬಂತು ಅಮಾಂಗ್ಸ್ ವಿಮೆನ್. ಆಮೇಲೆ IAS ಕನ್ಫರ್ಮೆಂಟ್ ಸಿಕ್ತು. ಈಗ ಗದಗಲ್ಲಿ DC ಆಯ್ತು ವೈಶಾಲಿ ಅಂತ. ನೋಡಿದ್ರೆ ನಿಮ್ಗೆ ಪುಟಾಣಿ ಇಷ್ಟೇ ಇಷ್ಟಿದ್ದಾಳೆ ನೋಡೋದು ಪ್ರಿನ್ಸಿಪಲ್ ಮಾತು ಕೇಳಿಸ್ಕೊಂಡ್ರೆ ಅವಕಾಶ ಸಿಕ್ಕರೆ ಆ ಕಡೆ ಎಲ್ಲಾದ್ರೂ ಭೇಟಿ ಮಾಡಿ ನಿಮ್ಮ ಹೆಸರು ಅಂತ ಸರ್ ಹೇಳಿದ್ರು ಮೇಡಮ್ ಅಂತ ಕೇಳಿಬಿಟ್ರೆ ಫೀಲ್ಬೇಡ. ಇನ್ನೊಬ್ಬರು ವಿದ್ಯಾಕುಮಾರಿ ಅವರು ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಿಯರ್ ಟ್ರಾನ್ಸ್ಲೇಟ್ರು, ಬೇರೆಯವರು ತಗೊಂತಾರೆ ಟ್ರಾನ್ಸ್ಲೇಟ್ರು, ಅನುವಾದಕರಿಗೆ ತಗೊಂತಾರೆ. ಅನುವಾದಕಿ ಹುದ್ದೆ 6,000 ರೂಪಾಯಿ ಸಂಬಳ ಅವರು ಮಾಡಿದ್ರು. ಇದೇ ತರ ಸೇಮ್ ಯಶೋಗಾಥೆ. ಶೀಸ್ ಉಡುಪಿ DC ಡಾಕ್ಟರ್ K. ವಿದ್ಯಾಕುಮಾರಿ PhD ಮಾಡಿದ್ದಾರೆ. ಈ ವೈಶಾಲಿಗಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ PhD ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ರನ್ನ ಈ ಕಲ್ತಿದ್ದು ಎಷ್ಟನೇ ವಯಸ್ಸಲ್ಲಿ? ಕಲ್ತಿದ್ದು ಎಷ್ಟನೇ ವಯಸ್ಸಲ್ಲಿ? ನಮ್ಗೆ ರನ್ನ, ಪಂಪ, ರನ್ನ, ಜನ್ನ ಹೇಳ್ತೀವಲ್ಲ, ನಿರಂತರು ಅಂತ ಕನ್ನಡದ ಇದರಲ್ಲಿ ಎಷ್ಟನೇ ವಯಸ್ಸಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ 40ನೇ ವಯಸ್ಸಲ್ಲಿ ಮುದೋಳ ಇದೆಯಲ್ಲ ನಮ್ಮ ಬಿಜಾಪುರ ಇದರಲ್ಲಿ 40ನೇ ವಯಸ್ಸಲ್ಲಿ ಅವನು ಕಲಿತಾನೆ. ನೀವು ಹೆಚ್ಚು ನಾವು ಏಜ್ ಆಗೋಯ್ತು, ನಾವು ಕಲೀಲಿಕ್ಕೆ ಆಗಿಲ್ಲ ಅನ್ನೋದು ಅದೆಲ್ಲ ಬೇಡ. ನಮ್ಮ KSY ನಮ್ಮ ಆಫೀಸರ್ಸ್ ಇದ್ದಾರೆ, KSY ಆಫೀಸರ್ಸ್ ಒಬ್ರು 58ನೇ ವಯಸ್ಸಿಗೆ ಅನ್ನೋ ಒಂದು ಡಿಗ್ರಿ ತಗೊಂಡು, ನಾನು ಇದ್ದೆ ಕಾನ್ವೊಕೇಶನ್ 58ನೇ ವಯಸ್ಸಿಗೆ ಕಾನ್ವೊಕೇಶನ್ ಒಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ PhD ತಗೊಂಡ್ರು ಅಂತ ಕೇಳ್ಕೊಂಡೆ 58ನೇ ವಯಸ್ಸಿಗೆ. ಹಾಗಾಗಿ ವಯಸ್ಸು ಒಂದು ಮಾನದಂಡ ಅಲ್ಲ, ಜ್ಞಾನ ದಾಹ ಇರ್ಬೇಕಷ್ಟೇ. ನಾವು ಕಲ್ತ್ಕೋಬೇಕು ಅನ್ನೋಂಥದ್ದು. ಆಮೇಲೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ಎಲ್ಲವೂ ನಾವು ಇದ್ದ ಮನೆಗೆ, ನಾವು ಬೆಡ್ರೂಮ್ಗೆ ಈಗೆಲ್ಲ ಟ್ಯಾಪ್ಗಳು ಬೆಡ್ರೂಮ್ ಬಂದಿದೆ, ಎಲ್ಲವೂ ಬಂದಿದೆ. ಇದು ಫ್ಯಾನ್ಗೆ ಒಂದು ರಿಮೋಟ್ ಬಂದಿದೆ, ಆಮೇಲೆ ಅಲ್ಲಿರೋ ಫ್ಯಾನ್ ರಿಮೋಟ್ ಬಂದು ಕೂತ್ಕೊಂಡ್ ಕಡೆ ಎಲ್ಲವೂ ಇದೆ.
ಆಮೇಲೆ ಕೈಗೂ ಕೆಲಸ ಕೊಡದೆ ಏನಾದ್ರು ಊಟ ತಿಂದು ಬಾಯಿಗೆ ಹೋಗುವಂತ ಮನ್ಸಲ್ಲಿ ಹೇಳೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿಗೂ ಕರ್ಕೊಂಡು ಹೋಗುತ್ತೆ. ಸೋಂಬೇರಿಗಳಾಗ್ತಾ ಇದ್ದೀವಿ ನಾವು, ಹೆಚ್ಚೆಚ್ಚು ಸೋಂಬೇರಿಗಳಾಗ್ತೀವಿ, ಕ್ರಿಯಾಶೀಲವಾಗ್ತಾ ಇಲ್ಲ. ಅಂತ ಒಂದು ಜಗತ್ತಿನಲ್ಲಿ ನಾವು ಇರುವಾಗ ನಮ್ಗೆ ಈ ಸಮಾಜ ಕಾರ್ಯ ಅನ್ನೋದು ನಿಮ್ಮನ್ನ ಹೆಚ್ಚು ಕ್ರಿಯಾಶೀಲವಾಗಿ ಇಡುತ್ತೆ. ಇಟ್ ವಿಲ್ ಕೀಪ್ ಯು ಆಕ್ಟಿವ್. ವೆನ್ ಇಟ್ ಕೀಪ್ಸ್ ಯು ಆಕ್ಟಿವ್, ಯುವರ್ ಹೆಲ್ತ್ ವಿಲ್ ಬಿ ಆಲ್ ರೈಟ್, ಯುವರ್ ಮೈಂಡ್ ವಿಲ್ ಬಿ ಆಲ್ ರೈಟ್. ಮೆಂಟಲ್ ಹೆಲ್ತ್ ಪೇಷಂಟ್ಸ್ ಇರೋದಿಲ್ಲ, ಫಿಸಿಕಲ್ ಹೆಲ್ತ್ ಪೇಷಂಟ್ಸ್ ಇರೋದಿಲ್ಲ. ಸೊ ಯು ಬಿಕಮ್ ಮೋರ್ ನಾಲೆಡ್ಜಬಲ್, ಮೋರ್ ಯು ಲರ್ನ್, ಮೋರ್ ಯು ನಾಲೆಡ್ಜಬಲ್ ಅಂಡ್ ಮೋರ್ ಕಮಿಟ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ತೀಡ್ಕೊಳ್ಳೋದಕ್ಕೆ ನೀವೊಂದು ಇರುವ ಒಂದೇ ಒಂದು ಜೀವನದಲ್ಲಿ ಒಂದೇ ಲೈಫ್ ಇರೋದು ಎಲ್ಲರಿಗೂ. 2-3 ಲೈಫ್ ಯಾವುದೂ ಇಲ್ಲ. ಇರುವ ಈ ಒಂದೇ ಒಂದು ಜೀವನದಲ್ಲಿ ನೀವು ಏನು ಅನುಭವಿಸ್ಬೇಕು ಅನ್ಕೊಂಡಿದ್ದೀರೋ, ಏನು ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನು ಮಾಡಲಿಕ್ಕೆ ಈ ಥರದೊಂದು ಡಿಗ್ರಿಗಳು, ಈ ಥರದೊಂದು ಎಕ್ಸ್ಪೋಜರು, ಈ ಥರದೊಂದು ಕ್ಯಾಂಪ್ಸು ಸದಾ ನಿಮಗೆ ಪ್ರೇರೇಪಣೆ ಕೊಡ್ತಾನೇ ಇರ್ತವೆ. ನೀವು ತಗೋಬೇಕಷ್ಟೇ, ಅದನ್ನ ಪ್ರೇರೇಪಣೆ ಕೊಡ್ತಾನೆ ಇರ್ತವೆ. ಸೊ ಯು ಮೇಕ್ ಯೂಸ್ ಆಫ್ ದಿಸ್ ಕೈಂಡ್ ಆಫ್ ಆಪರ್ಚುನಿಟೀಸ್. ಅವ್ರು ಸರಿ ಹೇಳಿರ್ಬೋದು, ನಮಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ನೀವು ಬರಲೇಬೇಕು ಅಂತ. ಅದ್ರ ಮೂಲಕ ನಮ್ಮ ಏನು ಅಂತಂದ್ರೆ ನೀವು ಕಲ್ತ್ಕೊಳ್ಳಿ ಅನ್ನೋ ಕಾರಣ. ಈಗ ನೀವು ಕಲ್ತ್ಕೊಂಡು ನೀವು ಉದ್ದಾರ ಆದ್ರೆ KSU ಅವ್ರು ಸರ್ ಹೇಳಿದ್ರು, ಫೀಸ್ ಎಲ್ಲ ಬಹಳ ಮಿನಿಮಮ್ ನಮ್ದು ಅಂತ. ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿಗಳವರು ಎಕ್ಸಾರ್ಬಿಟೆಂಟ್ ಆಗಿ ಚಾರ್ಜ್ ಮಾಡೋ ಥರ ಇಲ್ವೇ ಇಲ್ಲ. ಸೊ ನಿಮಗೆ ನಿಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ಒಂದು ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಅನದರ್ ಲೆವೆಲ್, ರೀಚ್ ಸಮ್ ಲೆವೆಲ್. ಈಗ ಯು ವಿಲ್ ಬಿ ಗೋಯಿಂಗ್ ಟು ಅನದರ್ ಲೆವೆಲ್. ಆ ಲೆವೆಲ್ಗಳಿಗೆ ಮಿತಿನೇ ಇಲ್ಲ, ಯಾವ ಲೆವೆಲ್ ನಾವು ರೀಚ್ ಆಗ್ಬೋದು. ಸೊ ಇದೆಲ್ಲ ಒಟ್ಟಿಗೆ ನಿಮಗೆ ಸಹಾಯಕವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನಿಮಗೆ ನಾನಿಲ್ಲಿ ಇನ್ನೂ ಹೆಚ್ಚು ಮಾತಾಡ್ಬೋದಾಗಿತ್ತು, ಸಮಯ ಆಗಿದೆ. ಸೊ ಹಾಗಾಗಿ ಐ ವಿಶ್ ಎವ್ರಿ ಒನ್ ಬೈ ನೇಮ್. ಸೊ ನಿಮಗೆಲ್ಲ ಒಳ್ಳೇದಾಗಲಿ. ಬೇರೆ ಬೇರೆ ಲೈಫ್ ಆಫ್ ಜರ್ನಿ ಇದೆ, ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇದೆ. ಹೆಣ್ಮಕ್ಳು ಮನೆಯಲ್ಲೇ ಇರುವಂಥವ್ರು ಇದ್ದಾರೆ, ಕೆಲಸ ಮಾಡುವಂಥವ್ರು ಇದ್ದಾರೆ, KSRTC ಮಾಡೋರು ಇದ್ದಾರೆ, CTO ಲಾಯರ್ ಇದ್ದಾರೆ. ಎಲ್ಲ ಬೇರೆ ಬೇರೆ ಒಂದು ಬಾಕ್ಸ್ ಆಫ್ ಲೈಫ್ ಇದೆ ಬಂದಿದೆ. ನಿಮಗೆಲ್ಲರಿಗೂ ಈ ಒಂದು ಡಿಗ್ರಿ ಹೆಲ್ಪ್ ಆಗಲಿ. ಬಟ್ ನೀವು ಓದೋದನ್ನ, ಈ ಪಾಠ ಪ್ರವಚನಗಳು ಏನಿದಲ್ಲ ಚೆನ್ನಾಗಿಯೇ ಬರೆದಿರ್ತಾರೆ, ಯಾರೋ ನಮ್ಮಂಥ ಟೀಚರ್ಸೇ ಬರೆದಿರ್ತಾರೆ. ಅವನ್ನ ಓದಿ ನೀವು ಮತ್ತೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಅದು ಆನ್ಲೈನ್ ಕ್ಲಾಸಸ್ಸಲ್ಲಿ ಕ್ಲಾರಿಫಿಕೇಶನ್ ಅದೆಲ್ಲ ತಿಳ್ಕೊಂಡು ಮತ್ತೆ ತಿರುಗಿ ಯಾವಾಗಲೂ ಸಿಗ್ತಾರೆ ಅನ್ಸುತ್ತೆ ಫೋನಲ್ಲಿ. ಅವರು ನಮ್ಮ ಸುಖೇಶ್ ವಿನೋದಗಳೆಲ್ಲ ಇದ್ದೇ ಇರ್ತಾರೆ. ಗೆಟಿಂಗ್ ಕಾಂಟ್ಯಾಕ್ಟ್ ವಿತ್ ದಮ್. ಐ ವಿಶ್ ಯು ಆಲ್ ದ ಬೆಸ್ಟ್. ಯೂನಿವರ್ಸಿಟಿ ಆಫೀಸರ್ಸ್ ಯೂಶಲಿ ಬರೋದಿಲ್ಲ, ಅವರು ಸಮಯದಲ್ಲಿ ಬರೋದಿಲ್ಲ. ಅವರು ಫೈನಾನ್ಸ್ ಆಫೀಸರು, ನಮ್ಮ ರಿಜಿಸ್ಟ್ರಾರ್ ಎಲ್ಲರೂ ಬಂದಿದ್ದಾರೆ, ಅವರು ಆ ಸ್ಟೇಜ್ ಬಂದಿದ್ದಾರೆ. ಅದು ಸಂಬಂಧಿತ ಅದರಲ್ಲಿ ನೋಡ್ಕೊಂಡು ವರ್ಕ್ ಇದೆಲ್ಲ ಗೊತ್ತಿಲ್ಲ. ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡೋರು, ದಿಸ್ ಇಸ್ ನಾಟ್ ದ ರೆಗ್ಯುಲರ್ ವರ್ಕ್. ಆದರೂ ಅವ್ರು ಬಂದಿದ್ದಾರೆ ಅಂದರೆ ಅವ್ರ ಆಸ್ತಿ, ಅವ್ರ ಇಂಟ್ರೆಸ್ಟ್ ತೋರಿಸೋದು. ಹೀಗಾಗಿ ನಮ್ಮ ಗುಂಜಾಲ್ ಸರ್ ಯಾವತ್ತೂ ಹ್ಯೂಮನ್ ರಿಲೇಶನ್ಶಿಪ್ಸ್ನ ಬಿಲ್ಡ್ ಮಾಡೋಂಥವ್ರು. ಈಗ ಕಲ್ಲೊಂದು ಕಡೆ ಇರುತ್ತೆ, ಮರಳೊಂದು ಕಡೆ ಇರುತ್ತೆ, ನೀರೊಂದು ಕಡೆ ಇರುತ್ತೆ. ಓಕೆ, ಜನಗಳೆಲ್ಲ ಎಲ್ಲೆಲ್ಲೋ ಒಂದು ಬೇರೆ ಬೇರೆ ಕಡೆ ಇರುತ್ತೆ. ಅವ್ರೆಲ್ಲರೂ ಒಟ್ಟಿಗೆ ಬೆಳೆಸುವಂತ ಯಾವ್ದಾದ್ರು ಒಂದು ಸಿಮೆಂಟ್ ಇದೆ ಅಂತಂದ್ರೆ ನೋಡಿ, ಇಲ್ಲಿದೆ ಸಿಮೆಂಟ್. ಎಲ್ಲರನ್ನ ಒಟ್ಟಿಗೆ ತರಿಸುವಂಥದ್ದು, ಬೆಳೆಸುವಂತ ಒಂದು ಗುಣ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವರು ಬಂದಿದ್ದಾರೆ, ನಮ್ಮ ವೆಂಕಟೇಶ್ ಅವರು ಬಂದಿದ್ದಾರೆ, ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಂಥವ್ರು. ಅವ್ರಿಗೂ ಬಿಡುವಿನ ಕೆಲಸಗಳ ಮಧ್ಯೆ ಬಂದಿದ್ದಾರೆ. ಸೊ ನಾನು ಪರ್ಸನಲಿ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ and also I wish you all the best. Thank you.